ಜೋಯಿಡಾ ತಾಲೂಕಿನಾದ್ಯಂತ ಸಂಭ್ರಮದಿಂದ ಮಹಾಶಿವರಾತ್ರಿ ಆಚರಣೆ. ಕವಳೇಶ್ವರನ ಸನ್ನಿಧಾನಕ್ಕೆ ಹರಿದು ಬಂದ ಭಕ್ತ ಜನಸಾಗರ. ಜೋಯಿಡಾ ತಾಲೂಕಿನ ಗುಂದ, ಎರಮುಖ, ಔರ್ಲಿ ಸೋಮೇಶ್ವರ ದೇವಸ್ಥಾನಗಳಲ್ಲಿ ಉಳವಿ ಚೆನ್ನಬಸವೇಶ್ವರ ದೇವಸ್ಥಾನ, ಚಾಪೇರ ಸೋಮನಾಥ ದೇವಸ್ಥಾನ, ನಿಗುಂಡಿ ಮಲ್ಲಿಕಾರ್ಜುನ ದೇವಸ್ಥಾನ, ಅಣಶಿ ಶ್ರೀ ಶಿವಲಿಂಗ ಗುಹೆ, ಕಾಟೋಲಿ ಮಹಾದೇವ ದೇವಸ್ಥಾನ, ಕಾಳಸಾಯಿ ಮಾತಕರ್ಣಿ ಗಳಗೇಶ್ವರ ದೇವಸ್ಥಾನಗಳಲ್ಲಿ ಪ್ರಧಾನಿ ರಾಮನಗರ ಭಾಗದ ಸ್ವರೂಪ ಮಂದಿರ, ಹನುಮಾನಗಲ್ಲಿಯ ಮಲ್ಲಿಕಾರ್ಜುನ ದೇವಸ್ಥಾನ, ಜಗಲಬೇಟ ರಾಮಲಿಂಗ ದೇವಸ್ಥಾನ, ಡೇರಿಯ ಸಿದ್ದನಾಥ ದೇವಸ್ಥಾನ, ಬಾಮಣಗಿ ಈಶ್ವರ ದೇವಾಲಯ, ಬಿರಂಪಾಲಿ ಕುಂಬಾರವಾಡ, ಮೈನೋಳ ರಾಮಲಿಂಗ ದೇವಸ್ಥಾನ, ಕೆಕುರ್ಡ ಈಶ್ವರ ದೇವಾಲಯ, ನಗರಿಯ ಚಂದ್ರಮೌಳೇಶ್ವರ ದೇವಾಲಯ, ಪ್ರಧಾನಿ ನಂದೀಶ್ವರ ದೇವಾಲಯ, ಕುಂಬೇಲಿಯ ಪುರಾತನ ಶಿವ ದೇವಾಲಯ. ತಾಲೂಕಿನ ವಿವಿಧೆಡೆಯ ಶಿವಮಂದಿರಗಳಲ್ಲಿ ಜಾಗೃತ ಶೈವ ಕ್ಷೇತ್ರ ಪ್ರಸಿದ್ಧ ಕವಳೇಶ್ವರ ದೇವಾಲಯಕ್ಕೆ ಸಾವಿರಾರು ಶಿವಭಕ್ತರು ನಸುಕಿನಲ್ಲಿ ಆಗಮಿಸಿ ಶಿವಾಲಯಗಳಲ್ಲಿ ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಉಪವಾಸ ವ್ರತಾಚರಣೆ, ಜಾಗರಣೆ, ಅಹೋರಾತ್ರಿ ಶಿವ ನಾಮಸ್ಮರಣೆ, ಭಜನೆ, ಹವನ, ಜಪ, ತಪ, ಕೀರ್ತನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸಿ ಮಹಾಶಿವರಾತ್ರಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಾರಿಗೆ ಇಲಾಖೆಯಿಂದ ಕವಳೇಶ್ವರ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ವಿಶೇಷ ಬಸ್ಸುಗಳ ವ್ಯವಸ್ಥೆಯನ್ನು ಮಂಗಳವಾರ ಸಂಜೆಯಿಂದ ಮಾಡಲಾಗಿತ್ತು. ವಾಹನಗಳು ಪೂರ್ಣ ಪ್ರಮಾಣದಲ್ಲಿ ತಲುಪದ ಹಿನ್ನೆಲೆಯಲ್ಲಿ ಕೆಲವು ಕಿಲೋಮೀಟರ್ಗಳಷ್ಟು ದೂರ ಪಾದಯಾತ್ರೆಯ ಮೂಲಕ ಸಾಗಿ ದೇವತೆಗಳ ದರ್ಶನ ಭಾಗ್ಯ ಪಡೆದು ಪುನೀತರಾದರು. ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಭಕ್ತರ ದಾಹವನ್ನು ತಣಿಸಲು ದಾರಿ ಮಧ್ಯದಲ್ಲಿ ಬೆಲ್ಲ, ಪಾನೀಯ ನೀರಿನ ವ್ಯವಸ್ಥೆಯನ್ನು ಸ್ವಯಂ ಪ್ರೇರಿತರಾಗಿ ವ್ಯವಸ್ಥೆ ಮಾಡಿದ್ದು ಭಕ್ತರ ಮೆಚ್ಚುಗೆಗೆ ಪಾತ್ರವಾಯಿತು. ವರ್ಷಕ್ಕೆ ಒಂದು ಬಾರಿ ದರ್ಶನ ಭಾಗ್ಯ ನೀಡುವ ಕವಳೇಶ್ವರನ ದರ್ಶನ ಭಾಗ್ಯ ಪಡೆಯಲು ಹರಸಾಹಸ ಮಾಡಬೇಕಾದರೂ ಅದೊಂದು ಅಪೂರ್ವ ಮತ್ತು ಚೈತನ್ಯದಾಯಕ ಗಳಿಗೆ ಎಂದರೆ ತಪ್ಪಾಗಲಾರದು. ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾಡಿನ ಹಾದಿಯಲ್ಲಿ ಸಾಗುವ ಭಕ್ತಾದಿಗಳಿಗೆ ಸಹಕಾರ ನೀಡಿದರು. ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿ ಭಕ್ತರಿಗೆ ಸಹಕಾರ ನೀಡಿದರು. ಹಲವು ಕಡೆ ಮಹಾಶಿವರಾತ್ರಿಯ ಪ್ರಯುಕ್ತ ರಾತ್ರಿಯ ವೇಳೆ ಕೀರ್ತನೆ, ಭಜನೆ, ಮನರಂಜನೆಗಾಗಿ ಕನ್ನಡ, ಮರಾಠಿ, ಐತಿಹಾಸಿಕ, ಕೌಟುಂಬಿಕ, ಸಾಮಾಜಿಕ ನಾಟಕಗಳ ಪ್ರದರ್ಶನ ನಡೆಯಿತು. ತಾಲೂಕಿನ ಅನೇಕ ಶಿವ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮದೊಂದಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ನೃತ್ಯ ವೈಭವ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ನಡೆದವು.